ಈಗ ಯಾರ ಕೈಗೆ ಏನು ಕೆಲಸ ಇಲ್ಲಲ್ರಿ ಸರ್, ನಾವು ಸ್ವಂತ ದುಡಿತೀವಿ, ಸ್ವಂತ ಜೀವನ ಮಾಡ್ತೀವಲ್ರಿ, ಇದಾ ನಮಗೆ ಬೇಷ್ ಅನ್ಸೆ ಸರ್. ನಾವು ಇನ್ನೂ ಒಂದು 10 ಎಮ್ಮೆ ತಂದು ಇನ್ನೂ 10 ಇದನ್ನು ಮಾಡಿ ಇದನ್ನ ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಇದೈತೆ ಸರ್. ನಾವು ವರ್ಷದ ಲೆಕ್ಕ ಮಾಡಿವಿ ಸರ, ಈ ತಿಂಗಳ 1.5 ಲಕ್ಷ 1.5 ಲಕ್ಷ ರೂಪಾಯಿ 2 ವರ್ಷ ಹಿಂಗೆ ದುಡಿತೀವಿ ರೀ. ಈ ಖರ್ಚು ತೆಗೆದ್ರೆ ಒಟ್ಟು ಒಬ್ಬೊಬ್ಬರಿಗೆ ನಾವು 4-5 ಮಂದಿ ಜನ ಕೆಲಸ ಮಾಡ್ತೀವಲ್ಲ, ಒಂದು 30,000 35,000 25,000 ರೂಪಾಯಿ ಸಾವಿಲ್ಲ ಒಬ್ಬೊಬ್ಬರಿಗೆ ಪಗಾರ ಬೀಳುತ್ತೆ ಸರ್ ತಿಂಗಳಿಗೆ. ನಮಸ್ಕಾರ ಸರ್, ನನ್ನ ಹೆಸರು ಮುತ್ತಣ್ಣ ಕಾಶಪ್ಪ ಗೊರವಾರ ಅಂತಂದ್ರಿ, ಸಾಕಿನ ನಾಗಾವಿ. ಈಗ ನಮ್ಮಪ್ಪ ನಮ್ಮವ್ವಾರ ಫಸ್ಟಲ್ಲಿದ್ದ ಸ್ವಲ್ಪ ದುಡ್ಕೊತ ಇದು ಮಾಡ್ಕೊತ ಬರ್ತಿದ್ದಾರೆ. ಮೊದ್ಲ ನಮ್ಮ ಅಪ್ಪರ ಕುರಿ ಕಾಯ್ತಿದ್ರಿ, ಅದು ಕುರಿ ಕಾಯ್ದು ಬಿಟ್ಟು ಅಂದಾಗೆ ಸ್ವಲ್ಪ ಊರಾಗ ಇದು ಮಾಡಾಕತ್ರಿ. ಆಮ್ಯಾಗ ಏನಾಯ್ತು ರೀ, ನಮ್ಮ ಬಡತನ ಪರಿಸ್ಥಿತಿ ಒಳಗೆ ಆಗಲಿಲ್ಲ, ನಾವು ಸಣ್ಣರಿದ್ವಿ. ನಮ್ಮ ಅಪ್ಪರ ಒಂದು ಎಮ್ಮುಗಡ್ಡೆ ಇಲ್ಲಿ ಇಬ್ರಾಹಿಂ ಸಾಬ ಬೂದಾಳ ಅಂತಂದು ಅವ್ರದ್ದು ಕಡೆಯಿಂದ ಒಂದು ಎಮ್ಮುಗಡ್ಡೆ ತೊಗೊಂಡಾರಿ. ಅವ್ರು ಎಮ್ಮುಗಡ್ಡೆ ತೊಗೊಂಡಿಂದಾಗಿ ಆ ಎಮ್ಮುಗಡ್ಡೆಲಿಂದನ ಇವರು ಸಾಯಂಕಾಲ ತೊಗೊಂಡು ನಮ್ಮ ಅಪ್ಪರ ಹಾಲು ಮಾರಕ್ಕೆ ಹೋಗ್ತಿದ್ರು, ಗದಿಗೆ ಹೋಗ್ತಿದ್ರಿ. ಗದಿಗೆ ಅವಾಗ 5 ರೂಪಾಯಿಗೆ ಲೀಟ್ರ್ ಹಾಲು ಇತ್ತು ರೀ. 5 ರೂಪಾಯಿಗೆ ಲೀಟ್ರ್ ಹಾಲು ಇದ್ದಾಗ ಅವ್ರು ತೊಗೊಂಡು ಸಾಯಂಕಾಲ ತೊಗೊಂಡು ಹಾಲು ಮಾರ್ತಿದ್ರು. ನಾವು ಸಣ್ಣರಿದ್ದೆವು ರೀ, ನಮ್ಮವರು ಮನ್ಯಾಗ ಕೆಲಸ ಇದು ಮಾಡ್ಕೊಂಡು ಹೋಗಿದ್ರು. ಆಮ್ಯಾಗ ಏನು ಮಾಡಿದ್ರು ಇವರು ನಮ್ಮ ಅಪ್ಪಾರ ಅದು ಸಾಲಾಗಲ್ಲ ಬಾ ಅಂತಂದು ಹಾಲು ಮಾರಿ ಬಂದು ಹುಂಚಿ ಗಿಡ ಬಡಿಯಕ್ಕೆ ಹೋಗ್ತಿದ್ರಿ. ಹುಂಚಿ ಗಿಡ ಬಡಿಯಕ್ಕೆ ಹೋಗ್ತಿದ್ರು. ಆ ಗಿಡದ ಮ್ಯಾಗಿದ್ದ ಬಿದ್ದಿಂದಾಗಿ ಅವ್ರಿಗೆ ನಡ ಕೈಯ ಮುರಿದು ಹೊಳ್ಳಿ ನಮ್ಮವರ ಮತ್ತು ಇದನ್ನು ಹೆಂಗೆ ಮಾಡಪ್ಪ ಅಂತಂದು ಅವನ್ನ ಜಪ ಮಾಡ್ಕೊತ ಅವರು ನಮ್ಮವರ ಹಾಲು ಮಾರಕ್ಕೆ ಹೋಗ್ತಾರೆ. ಹಾಲು ಮಾರ್ಕೊಂಡ್ರೆ ನಮ್ಮನ್ನ ಎಲ್ಲರನ್ನ ನಮ್ಮ ಅಪ್ಪರನ್ನ ಸಾಕಾಗಂಗಿಲ್ಲ ಅಂತ ಇದು ಮಾಡ್ಕೊಂಡು ಕಣ್ಣೀರು ತಿಕ್ಕೊಂಡು ಎಲ್ಲ ಅವರು ಗದಿನಾಗ ಕೆಲಸ ಮಾಡ್ತಿದ್ರು. ನಾವು ಹಂಗೆ ಸ್ವಲ್ಪ ತಿಳುವಳಿಕೆ ಬಂದಿಂದಾಗಿ ಏನು ಮಾಡಿದ್ವಿ ರೀ, ಇಲ್ಲೊಂದು ಬೇರೆದಾರ ಜಾಗಿರ್ದಾರ ಇಲ್ಲಿ ತೋಟದಾಗ ಇರ್ತಿದ್ದೆ. ಒಂದು ವಾರಕ್ಕೆ 270 ರೂಪಾಯಿ ಪಗಾರ ರೀ ನನಗೆ. ಇಲ್ಲಿ ಹುಲ್ಗಳು ರಾಯರಂತೆ ಅವ್ರ ತೋಟದಾಗ ಕೆಲಸ ಮಾಡ್ತಿದ್ದೆ. ಹಗಲಿ ರಾತ್ರಿ ಕೂಡ ನೀರು ಹಾಸೋದು, ಆಳು ಕರ್ಕೊಂಡು ಹೋಗೋದು, ಕೆಲಸ ಮಾಡೋದು ಹಿಂಗೆ ಮಾಡ್ತಿದ್ರಿ. ಮಾಡಿದಾಗಿ ಒಂದು ದಿವಸ ನಾನು ಅಲ್ಲೇ ರಾಶಿ ಮುಂದೆ ಒಂದು 2-3 ದಿವಸ ಅಲ್ಲೇ ಮನೆಯಾಗೆ ಇದು ಹೊಲ್ದಾಗ ಇರ್ತಿದ್ರಿ. ಮನೆಗೆ ಅಂತ ಹಂಗೆ ಬಂದೆ. ನಮ್ಮವ್ರು ಕ್ಯಾನ್ ಹೊತ್ತು ಉಪವಾಸ ತಿರುಗಿ ಅವ್ರು ಏನು ಮಾಡಿತ್ತು, ಬಟ್ಟೆ ಬಿದ್ದು ಸ್ವಲ್ಪ ಮಕ್ಕೊಂಬಿಟ್ಟಿದ್ರು ತ್ರಾಸಾಗಿ ಮಕ್ಕೊಂಡಾಗ ಏನಾಗ್ಬಿಡ್ತು, ಯಾಕೆ ಬೇವ ಅಂತಂದೆ. ಮಕ್ಕಳನ್ನ ಹಿಂಗೆ ಸಣ್ಣರದ್ರಿ, ನಿಮ್ಮ ಅಪ್ಪನದು ಹಿಂಗೈತಿ, ನನಗೆ ನೋಡ್ರಿ ಹಿಂಗೈತಿ, ಹಾಲು ಮಾರೋರು ಯಾರಪ್ಪ ಅಂತ ನಿಂತಾರೆ. ಯಾಕೆ ಇಷ್ಟಕ್ಕೊಂದು ಚಿಂತೆ ಮಾಡ್ತಿದ್ದಿ, ನಾನು ಇದೀನಲ್ಲಿ ನಂಗೆ ತೋರ್ಸಿ ನಡಿ, ನಾನು ಒಲೆ ನಾಳಿದ್ದೆ ಕೆಲಸಕ್ಕೆ, ನಾನು ನಿಂಗೆ ಕೊಟ್ಟಾಗ ಬರ್ತೀನಿ, ಕ್ಯಾನ್ ಹೊತ್ಕೊಂಡು ನಾನು ತಿರುಗಿ ಹಾಲು ಮಾರ್ತೀನಿ, ನಂಗೆ ತೋರಿಸ್ಬಮ್ಮ ನೀನು ಅಂತ ಹೇಳಿದ್ರಿ. ನೀನು ಶಾನೆ ಎಲ್ಲಪ್ಪ ಏನು ಮಾಡ್ಬೇಕು, ನೀನು ಶಾಲೆನೂ ಜಾಸ್ತಿ ಕಲೀಲಿಲ್ಲ, 4ನೇ ಶಾಲೆ ಕಲ್ತಿ ಹೋಗಂದ್ರೆ ಶಾಲೆಗೆ ಹೋಗಲಿಲ್ಲ, ಏನು ಸಿಟ್ಯಾಗ ಜೀವನ ಹೆಂಗೆ ಮಾಡ್ತೀಪ್ಪ ನೀನು, ಹೋಗಿ ಹಾಲು ಹೆಂಗೆ ಮಾರ್ತಿದ್ದಿ ಅಂತಂದ್ರೆ. ನೋಡೋಂಬಾರ್ವ, ನೀನು ಕೊಟ್ಟಾಗ 2-3 ದಿವಸ ನಂಗೆ ತೋರ್ಸೋಣ, ಎಲ್ಲ ಕ್ಯಾನ್ ಹೊತ್ಕೊಂಡು ತಿರುಗಾಡಿ ನಾನು ಕಲಿತೀನಿ ಬಾರ್ಬೇವ ಅಂತಂದು ಹೋದ್ರಿ. ಹೋಗಿದ್ದಾಗೆ ಅವರು ಮತ್ತು ದಿನ ಅಲ್ಲಿ ಗದಿನಾಗ ನನಗೆ ಕ್ಯಾನ್ ಹೊತ್ಕೊಂಡು ತಿರುಗಾಡಿ ಹಾಲು ತೋರಿಸಿದ್ರಿ. ಮನೆಗೆ ಅಡ್ಡಾಡಿ ಒಂದು 4 ದಿವಸ ಕ್ಯಾನ್ ಹೊತ್ಕೊಂಡು ತಿರುಗಾಡಿದೆ. ಕ್ಯಾನ್ ಹೊತ್ಕೊಂಡು ತಿರುಗಾಡಿದಾಗೆ ಏನಾಗ್ಬಿಡ್ತು, ಆಮ್ಯಾಗ ಸಾಯಂಕಾಲ ತೊಗೊಂಡು ಹೊಂಟ್ರಿ. ನನಗೆ ಅಷ್ಟು ಮನೆಗೆ ಗೊತ್ತಾಗ್ಬಿಟ್ಟು, ನೀ ಬ್ಯಾಡಿ ನಮ್ಮ ಮನೆಯಾಗಿರ, ನಾ ಎಲ್ಲ ಹಾಲು ಮಾರ್ಕೊಂಬರ್ತೀನಿ ಅಂತಂದು ದಿನ ಸಾಯಂಕಾಲ ತೊಗೊಂಡು ನಾನು 2 ಹೊತ್ತು ಹಾಲು ಮಾರಕ್ಕೆ ಗದಿಗೆ ಹೊಂಟ್ರಿ. ಹಿಂಡ್ಕೊಂಡು ಇಲ್ಲೇ ಊರಾಗ ಹಾಲು ಹಿಂಡಿಸ್ತಿದ್ರಿ. ಅವಾಗ ನಮ್ಮ ದನ ಒಂದು ಎಮ್ಮೆಗೆ ದುಡ್ಡಿತ್ತು ರೀ. ಇಲ್ಲಿ ಊರನ್ನ ಮಂದಿ ಹಾಲು ತುಂಬಿಸಿ ನಾನು ಹಾಲು ಮಾರಕ್ಕೆ ಹೋಗ್ತಿದ್ರಿ. ಹೋಗಿಂದಾಗೆ ಹೊಳ್ಳಿ ಏನಾಗ್ಬಿಡ್ತು, ಮಂದಿ ಎಲ್ಲರೂ ಗಾಡಿ ತಗೋ ಅಂದು 2 ಹೊತ್ತು ಸಾಯಂಕಾಲ ಮ್ಯಾಗ ಹೆಂಗೆ ಹಾಲು ಮಾರ್ತಿದ್ದೆ. ನನಗೆ ಆ ಗಾಡಿ ತೊಗೊಳೋಷ್ಟು ಶಕ್ತಿ ಇದ್ದಿದ್ದಿಲ್ಲ ರೀ. ಅವಾಗ ನನಗೆ ಗಾಡಿ ತೊಗೊಳೋಷ್ಟು ಶಕ್ತಿ ಇದ್ದಿದ್ದಿಲ್ಲ. ಹೆಂಗೆ ಗಾಡಿ ತೊಗೋಬೇಕು ಅನ್ಕೊಂತ ಇದು ಮಾಡಿದ್ರಿ. ಮಾಡಿದಾಗೆ ನಮ್ಮ ಅವ್ರ ಕೇಳಿದೆ, ನೀನು ದಿನ ಬಸ್ ಚಾರ್ಜಿಗೆ ರೊಕ್ಕ ಎಷ್ಟು ಕೊಡ್ತಿದ್ದೀಯ ಅಂತಂದು. ನನ್ನ ಬಸ್ ಚಾರ್ಜ್ ಕ್ಯಾನ ಅದು ಕೂಡಿ 10 ರೂಪಾಯಿ, ಈ 2 ಸೇರಿಸಿ 20 ರೂಪಾಯಿ ಖರ್ಚಾಗತ್ತಪ್ಪ. ನನ್ನ ಲಗೇಜು ನಂದು ಕೂಡಿ 20 ರೂಪಾಯಿ ಖರ್ಚಾಗ್ತದೆ. 20 ರೂಪಾಯಿ ನಾಷ್ಟ ಏನು ಮಾಡ್ತೀನಿ ಅಂದ, ನಾ 5 ರೂಪಾಯಿ ನಾಷ್ಟ ಮಾಡ್ತೀನಿಯಪ್ಪ ಅಂತಂದ್ರೆ. 5 ರೂಪಾಯಿ ನಾಷ್ಟ ಮಾಡ್ತೀನಿ ಅಂದಾಗ ನಾ 2 ಕೂಡಿಸಿ 25 ರೂಪಾಯಿ ಆತಲ್ಲ ರೀ. ನಾ ಏನು ಮಾಡಿದೆ, ಮನೆಯಾಗಿದ್ದ ಬುತ್ತಿ ಕಟ್ಟಿರಿ ನನಗೆ ಅಂತ ಹೇಳಿದ್ರಿ. ಮನೆಯಾಗಿದ್ದ ಬುತ್ತಿ ಕಟ್ಟಿ ಅಂದಾಗ ನಾ ಅದನ್ನು ಏನು ಮಾಡ್ತಿದ್ದೆ, ಸಾಯಂಕಾಲ ತೊಗೊಂಡು ಹಾಲು ಮಾರಕ್ಕೆ ಹೋಗ್ತಿದ್ದೆ. ಅದು 25, ನಂದು ಪಗಾರ 25. 50 ರೂಪಾಯಿ ಇಲ್ಲೇ ಸೊಸೈಟಿ ಕಟ್ತಿದ್ದೆ ನಾನು ದಿನ. 50 ರೂಪಾಯಿ ಸೊಸೈಟಿ ಕಟ್ಟಿರ್ತಿದ್ದೆ. ಅದು ಒಂದು 10,000 ಏನೋ ಆತು ರೀ. ಆಗಿಂದಾಗೆ ನಾನು ಗಾಡಿ ಕೊಡಿಸ್ಬೇಕು ಬೇವ ಅಂತಂದೆ. ನೀನು ಕುರಿ ಕಾದು ದನ ಕಾಯ್ಕೊಂತ ಬಂದಾವ, ನೀನು ಗಾಡಿ ಹೆಂಗೆ ಹೊಡಿತೀಯಪ್ಪ ಗದಿನಾಗ ಅಂತಂದ್ರಿ. ಗದಿನಾಗ ಗಾಡಿ ಹೆಂಗೆ ಹೊಡಿತೀಯಪ್ಪ ಅಂದ್ರೆ ನೋಡೋಣ ಬೇವ ಹೆಂಗಾಗತ್ತೆ ಹಂಗೆ ಅಲ್ಲಿ, ನನ್ನ ಗಾಡಿನಾರು ಕೊಡಿಸಿ, ಯಾರು ಕರ್ಕೊಂಡು ಕಲಿಸ್ಕೊಂಡು ನಾ ಹೋಗ್ತೀನಿ ಅಂತ ಹೇಳಿದ್ರಿ. ಹೇಳಿದಾಗೆ ಅವ್ರು ಏನು ಮಾಡಿಬಿಟ್ರೆ, ಗಾಡಿ ನಾ ಯಾವ ಗಾಡಿ ಅಂತ ಕೊಡಿಸ್ಬೇಕಪ್ಪ ಅಂದ್ರೆ, ಇಲ್ಲ ಬೇ ನಂಗೆ ಒಂದು ಯಾವ್ದಾರು ಗಾಡಿ ಕೊಡಿಸ್ಬೇಕು ಅಂತಂದು. ಅಂದಾಗ ಮತ್ತೆ ಅವರು ಇಲ್ಲಿ ಸೊಸೈಟಿಯಾಗ ಏನು ಮ್ಯಾನೇಜರ್ ಅವ್ರು ಇದ್ರಲ್ಲ, ನನ್ನ ಮಗಳಿಗೆ ಗಾಡಿ ಕೊಡಿಸ್ರಪ್ಪ
ಅವ ದುಡ್ಡು ಕಟ್ಕೊಂತ ಹೋಗೋಣ ಅಂತಿದ್ರಿ. ದಿನ 50 ರೂಪಾಯಿ ನಾನು ಕಟ್ತಿದ್ದೆ ಅದು ಉಳಿಸಿ. ಅವ್ರದ್ದು 25 ರೂಪಾಯಿ ಕ್ಯಾನಿಂಗ್ ಖರ್ಚು, ಬರ್ ಚಾರ್ಜ್ ಮತ್ತು ನಂದು 25 ರೂಪಾಯಿ ಪಗಾರ ಸೇರಿಸಿ 50 ರೂಪಾಯಿ ನಾನು ದಿನ ಅದಕ್ಕೆ ಪಿಕ್ನಿಕ್ ಕಟ್ತಿದ್ದೆ ರೀ. ಪಿಕ್ನಿಕ್ ಕಟ್ಟಿದಾಗ ಆಮ್ಯಾಗ ಏನಾಗ್ಬಿಟ್ಟು ಗಾಡಿ ಕೊಡಿಸ್ಬೇಕಂದಾಗ ಸುನೇ ಇತ್ತು ರೀ ಅವಾಗ. ಯಾವಾಗ ಗಾಡಿ ತೊಗೊವಂತೀನಿ ನಾನು ಅಂದ್ರೆ ಅವರು ಸೊಸೈಟಿಯಾಗ ಗಾಡಿ ಕೊಡ್ತೀವಿ ಅಂದ್ರೆ, ಗಾಡಿ ಕೊಡ್ತೀವಿ ಅಂದಾಗ ನಾ ಕೊಡಿಸ್ತೀವಿ ಬಾ ಮುತ್ತಾನ ಅಂತ ಹೇಳಿದ್ರಿ. ಗಾಡಿ ಕೊಡಿಸ್ತೀವಿ ಬಾ ಮುತ್ತಾನ ಅಂದಾಗ ನಂಗಾರ ಎಲ್ಲಿ ತೊಗೋಬೇಕು ಗಾಡಿನ ಮತ್ತು ಹೆಂಗೆ ಬೇವ ಚಲೋ ದಿನ ಯಾವಾಗ ತೊಗೊಳೋದು ಅಂದೆ. ಯಪ್ಪ ನಮ್ಗೆ ಯಾವ ಚಲೋ ದಿನನೂ ಗೊತ್ತಿಲ್ಲ, ಯಾವ ದಿನನೂ ಗೊತ್ತಿಲ್ಲ, ಅಲ್ಲೇ ಪುಟ್ಟಾಜರ್ ಮಠಕ್ಕೆ ಹೋಗಪ್ಪ, ಮಠಕ್ಕೆ ಹೋಗಿ ನೀನು ಅಲ್ಲಿ ಗಾಡಿ ಕೇಳು ಅಜ್ಜರ್ನ ಯಾವಾಗ ತೊಗೋ ಅಂತಾರೆ ಅವಾಗ ತೊಗೋ ಅಂತಂದ್ರೆ. ಅಜ್ಜಾರು ಪುಟ್ಟಾಜರ್ ಅಂದ್ರೆ ಅವ್ರು ಮಾತಾಡ್ತಾರೆ ನಂಗೆ ಕೊಟ್ಟಾಗ ಅಂದಿರಿ. ನಾನು ಸಣ್ಣವಿದ್ದೆ ಅಲ್ರಿ, ನಂಗೆ ಗೊತ್ತಿದ್ದಿದ್ದಿಲ್ಲ ಅದು ಅಜ್ಜಾರು ಅನ್ನೋದು. ಪುಟ್ಟಾಜರ್ ಅಂದ್ರೆ ಮಾತಾಡ್ತಾರೆ ಬೇವ ನಂಗೆ ಕೊಟ್ಟಾಗ ಅಂದೆ. ಯಪ್ಪ ನಿನ್ನ ನಸೀಬು ಇತ್ತಂದ್ರೆ ನಿಂಗೆ ಮಾತಾಡ್ತಾರೆ ಅವ್ರು, ನೀವು ಹೋಗಿ ಕೇಳ ಮಾತಾಡ್ತಾರೆ ಅಂದ್ರೆ. ನಾನು 2 ಹೊತ್ತು ಹಾಲು ಮಾರಿ ರಾತ್ರಿ 9 ಗಂಟೆ 9:30 ಆಗಿತ್ತು ರೀ. ಅಜ್ಜಾರ ಮಠಕ್ಕೆ ಹೋದೆ. ಇಲ್ಲಿ ಪುಟ್ಟಾಜರು ಎಲ್ಲಿದ್ದಾರೆ ಅಂತ ಹೋದ್ರಿ. ಹೋದಾಗ ಅಲ್ಲೇ ಕುಂತಿದ್ರು. ಒಬ್ಬಾಕಿ ಅಮ್ಮ ಅಜ್ಜರ ಮಾತಾಡ್ಸಿದ್ರು. ಪುಟ್ಟಾಜರ್ ಅಂದ್ರೆ ಇವ್ರನ್ನ ಅಂದೆ. ಹೌದಪ್ಪ ಅಂದ್ರೆ ನನಗೆ ಅವ್ರು ಅಜ್ಜಾರು ಮಾತಾಡ್ಸೋಕೆ ಭಯ ಆಗೋದ್ರಿ. ಭಯ ಆಗೋದು. ಆಮ್ಯಾಗ ಏನು ಮಾಡಿದೆ, ಸುಮ್ಮನೆ ನಿಂತೆ ಅಮ್ಮನ ಕೊಟ್ಟಾಗ ಅವ್ರು ಅಜ್ಜಾರು ಚಂದ ಮಾತಾಡಾಕೋತಿದ್ದಾಗ ನಾ ಏನು ಮಾಡಿದೆ, 10 ರೂಪಾಯಿ ಅಜ್ಜಾರ ಮುಂದಿಟ್ಟು, ಅಜ್ಜಾರ ನಾನು ಗಾಡಿ ತೊಗೋಬೇಕಂತ ಮಾಡೀನಿ ರೀ ಹಾಲು ಮಾರಕ್ಕೆ, ಅವರು ಅಜ್ಜಾರನ್ನ ಕೇಳ್ಕೊಂಬ ಅವ್ರು ಏನಂತ ನೋಡು ಅಂತಂದ್ರಿ. ನಾ 2 ಹೊತ್ತು ಸೈಕಲ್ ತೊಗೊಂಡು ಹಾಲು ಮಾರ್ತೀನಿ ರೀ, ನನಗೆ ಗಾಡಿ ಬೇಕು ರೀ ಅಜ್ಜಾರ ಅಂತೀನಿ. ಹುಚ್ಚಪ್ಪ ಎಲ್ಲರೂ ಚೈನಿಂಗ್ ಮಾಡೋಕೆ ಗಾಡಿ ಕೇಳ್ತಾರ, ನೀನು ದುಡಿಯೋಕೆ ಗಾಡಿ ಕೈತಿ ಅಂದ್ರೆ ನೀನು ಮುಂದಿಟ್ಟು ಕಾಲು ಒಟ್ಟು ಹಿಂದೆ ಇಡಬೇಡ, ನಿನಗೆ ಚಲೋ ಆಗತ್ತೆ ಹೋಗಿ ನೀ ಗಾಡಿ ತೊಗೋ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಡಿ ತೊಗೋ ಹೋಗಿ ನೀನು ಚಲೋ ಆಗುತ್ತೆ ನಿಂಗೆ ಗುರುವಾರ ದಿನ ಅಂತ ಹೇಳಿದ್ರು ಸರ್. ಹೇಳಿದಾಗ ಹಂಗಾರ ಗುರುವಾರ ಅಂತ ಗಾಡಿ ಹುಡುಕಿದೆ, ಆ ಗಾಡಿ ಸಿಗಲೇ ಇಲ್ಲ ನಂಗೆ ಆ ಟೈಮ್ಗೆ. ಹೊಳ್ಳಿ ಸಂಡೇ ಮಾರ್ಕೆಟಿಗೆ ಹುಬ್ಳಿಗೆ ಹೋದ್ರಿ. ಹುಬ್ಳಿಗೆ ಹೋಗಿ ಗಾಡಿ ತೊಗೊಂಡು ಬಂದು ಅಲ್ಲೇ ಅವತ್ತು ನಮ್ಮದು ಮೇಲಾರಂಗೇಶ್ವರ ದೇವಸ್ಥಾನದ ಕಾರ್ತಿಕ ಇಟ್ಟಿದ್ರಿ. ಅದ ಫಸ್ಟ್ನೇ ವರ್ಷ ಮಾಡ್ಯಾಕತ್ತೀವಿ. ಎಲ್ಲ ನಿಂದಪ್ಪ ಅಜ್ಜ, ನಿನ್ನ ಆಶೀರ್ವಾದದಿಂದ ನಾವು ಮುಂದೆ ಹೋಗಿವಿ. ಪುಟ್ಟಾಜಾರ ಅಂದ್ರೆ ಬೇರೆಲ್ಲ, ಮೇಲಾರಂಗಪ್ಪ ಬೇರೆಲ್ಲ ಅಂತ ಒಂದು ಕಾರ್ತಿಕ ಉತ್ಸವ ಮಾಡಿ ಅದ ಗಾಡಿ ಅದ್ರ ಮುಂದೆ ಪೂಜೆ ಮಾಡಿ ಅವ್ರಲ್ಲಿದ್ದ ಆ ಗಾಡಿ ತೊಗೊಂಡು ಶುರು ಮಾಡಿದ್ರಿ. ಬಂದಿಂದಾಗ ಹಂಗೆ ಓಣ್ಯಾಗ ಮಂದಿ ಕಲಿಸಿದ್ರು ನಂಗೆ ಗಾಡಿ. 2 ದಿನ ಅಷ್ಟು ಇದು ಮಾಡೀನಿ ರೀ. 3ನೇ ದಿನಕ್ಕೆ ಗಾಡಿ ಹೊಡ್ಯಾಕೆ ಸೀದಾ ಗದಿಗೆ ಹಾಲು ತೊಗೊಂಡು ಹೋಗೀನಿ ರೀ ಮಾರಕ್ಕೆ. 3ನೇ ದಿನಕ್ಕೆ ಹಾಲು ಮಾರಕ್ಕೆ ಕುಂತಾವ. ಅಲ್ಲಿದ್ದ 2007ರಾಗಿದ್ದ ಹಾಲು ಮಾರತ್ತೀನಿ ಸರ. ಇಲ್ಲಿ ಮಟ್ಟ ಹಾಲು ಮಾರ್ಕೊಂತ ಈಗ 50-60 ದನ ಮಾಡೀನಿ. ಎಲ್ಲ ಮಾಡಿ ಅವ ಅಪ್ಪರನ್ನ ಎಲ್ಲ ಚೆಂದ ನೋಡ್ಕೊಂಡು, ಅವಾಗ ನನಗೊಂದು ತಟಗೆ ಹಾಲು ಸತಿಯದಿದ್ದಿಲ್ಲ ರೀ, ಉಣ್ಣಾಕ್ಬೇಕಂತಂದ್ರೆ ಅಷ್ಟು ಕಷ್ಟ ಆಗಿತ್ತು. ಈಗ ಎಲ್ಲ ಹಾಲು ಗೀಲ ನನ್ನ ಮಕ್ಕಳಿಗೆ ಮರಿಗೆ ಎಲ್ಲರಿಗೆ ಫ್ರೀಯಾಗಿ ಒಮ್ಮೆ ಬಡವ್ರಿಗೆ ಯಾರು ಹಾಲು ಕೇರು ಫ್ರೀಯಾಗಿ ಹಾಲು ಕೊಡ್ತೀನಿ. ಏನೋ ಅವ್ರ ಮನೆ ಫಂಕ್ಷನ್ ಐತೆ ಅಂದ್ರೆ ಬಡವ್ರು ಇದ್ರಂದ್ರೆ 1 ಲೀಟ್ರ್ 2 ಲೀಟ್ರ್ ಹಾಲು ನಾನು ರೊಕ್ಕ ಇಸ್ಕೊಳಂಗಿಲ್ಲ ರೀ. ಹೋಲ್ಬಿಟ್ರೆ ಅಂತಂದ್ರೆ ನಾನು ಬಿಟ್ಟು ನನ್ನ ಜೀವನ ನಾ ಮಾಡ್ತಿರ್ತೀನಿ ಸರ್. ಏನಿಲ್ಲ ರೀ, ಆಕಳ ಒಂದು ಎಚ್ಚಪ್ಪ ಅದಾವೆ ರೀ, ಮತ್ತು ಜವಾರಿ ಹೊಸದವ, ಮೊರ ಎಮ್ಮೆ ಗೊಡ್ಡ ಮತ್ತು ಜವಾರಿ ಎಮ್ಮೆ ಸಾಕಿವ್ರಿ ಸರ್. ನಾವು ಈಗೆಲ್ಲ ಕೂಡಿ ಒಂದು 60 ದನ ಆಗ್ತೈತೆ ರೀ, ಕರ ಪರ ಕೂಡ್ರಿ. ಈ ದೊಡ್ಡ ಒಂದು 40 ಹಾಕವ್ರಿ, ಒಂದು 20 ಕರ ಮಣಕ ಅಂಥವು ಇಂಥವು ಒಂದು 20 ದನ ಆಗ್ತಾವೆ ರೀ. ಹ್ಞೂ ರೀ, ಗಂಡು ಮಾರ್ತೀವಿ ರೀ. ಹೆಣ್ಣು ಕರುಗಳು ಬೆಳಿತಿರ್ತಾವ್ರಿ. ಹಂಗೆ 2 ಹೊತ್ತು ಕೂಡಿ ಒಂದು 120 130 ಒಂದು 100 ಲೀಟ್ರ್ ಒಂದು ಸೀಸನ್ಯಾಗ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆಗ್ತಿರ್ತದೆ ಸರ್. ನಾವು ಇಲ್ಲೇ ಗದಗ ಕೊಡ್ತೀವಿ ರೀ, ಮನೆ ಅಡ್ಡಾಡಿ ಕೊಡ್ತೀವಿ ರೀ ಗದಗಿಗೆ. ಡೇರಿಗೆ ಹಾಲು ಹಾಕಲ್ಲ ರೀ, ಯಾಕಂದ್ರೆ ಡೇರಿ ಹಾಲಿಗೆ ನಮ್ಗೆ ವರ್ಕೌಟ್ ಆಗಲ್ಲ ರೀ. ಹಾಗಾಗಿ ನಾವು ಗದಿಗೆ ಹೋಗಿ ಮನೆಗೆ ಹಾಲು ಮಾರ್ತೀವಿ ಸರ್. ನಾವು 50 ರೂಪಾಯಿ 40 ರೂಪಾಯಿ ಕೊಡ್ತೀವಿ ಸರ್. ಡೈಲಿ ಒಂದು 120 130 ಲೀಟ್ರ್ ಕೊಡ್ತೀವಿ ಸರ್. ಮುಂಜಾನೆ ಸ್ವಲ್ಪ ದೌಡ ನಮ್ಮ ತಮ್ಮ ಹೋಗ್ತಾನೆ ರೀ. ಆಮ್ಯಾಗ ನಾ ಎಲ್ಲ ಇದನ್ನ ಒಟ್ಟು ಕೆಲಸ ಮುಗಿಸಿ ನಾವು ಅಪ್ಪರ ದನಾಗಿನ ಬಿಟ್ಕೊಟ್ಟು ಆಮೇಲೆ ನಾ ಹೋಗ್ತೀನಿ ಸರ್. ಹಾಲು ಕೊಟ್ಟು ಹೊಳ್ಳಿ ಬಂದು ನಾವು ಮತ್ತೆ ಬೇರೆ ಕೆಲಸ ಮಾಡೋಕೆ ಹೋಗ್ತೀನಿ ರೀ. ನಮ್ಮ ತಮ್ಮ ಬಂದು ಇದು ಮಾಡ್ತಾನೆ. ಹೊಳ್ಳಿ ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ನಮ್ಮ ಸ್ವಸ್ತ್ಯಾರ ಅವ್ರು ಕೂಡಿ ಅವ್ರು ಮಧ್ಯಾಹ್ನ ಸಗಣಿ ಬೆಳೆಯೋದು ಅವಕ್ಕೆ ಹೊಟ್ಟು ತಂದು ಹಾಕಿರ್ತೀವಿ ರೀ. ಅಲ್ಲಿ ಅದನ್ನು ತೊಗೊಂಡು ಹೋಗಿ ಗಲ್ದಿಗೆ ಹಾಕೋದು ಅವನ್ನೆಲ್ಲ ಅವ್ರು ಕೆಲಸ ಮಾಡ್ತಾರೆ ಸರ್. ಹೊಲ ಇಲ್ಲ ರೀ ಸರ್, ಒಟ್ಟು ಹೊಲನೇ ಇಲ್ಲ ನಮ್ದೇನು. ಎಲ್ಲ ಮಾರಕ್ಕೆ ತೊಗೊಂತೀನಿ ಸರ್. ವರ್ಷಕ್ಕೆ ಒಂದು 40-50 ಗಾಡಿ ಮೇವು, ಒಂದು 10-20 ಗಾಡಿ ಹೊಟ್ಟು ಎಲ್ಲ ಖರೀದಿ ಮಾಡ್ತೀನಿ ರೀ. ಅದು ಟೋಟಲ್ 1.5-2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್, ಮೇವಿಂದ ಹೊಟ್ಟೆಯಿಂದ ಕೂಡ್ಸರಿ. ಸಗಣಿ ಗೊಬ್ಬರ ಮಾರಕ್ಕೆ ಕೊಡ್ತೀನಿ ಸರ್. ಟ್ರಿಪ್ಪಿಗೆ 3,000 ರೂಪಾಯಿದಾಗ ಮಾಡೀನಿ ರೀ ಈ ವರ್ಷ. ಹೋದ ವರ್ಷ 2,000 ಹಿಂಗೆ ಮಾರ್ತಿದ್ರಿ. 2,000 2800 ಹಿಂಗೆ ಮಾರ್ತಿದ್ರಿ. ಈ ಸರಿ 3,000 ಮಾಡೀನಿ ಸರ್. ಎಲ್ಲ ದುಬಾರಿ ಆಗೈತೆ ಅಂತಂದು ಹಿಂಡಿ ತೌಡು ಎಲ್ಲ ದುಬಾರಿ ಆಗೈತಲ್ಲ ರೀ, ಅದು ವರ್ಕೌಟ್ ಆಗೋಲ್ಲ, ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಜಾಸ್ತಿ ಆಗೈತೆ ಅಂದು ನಾವು ಮಾರಿದ್ದು ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ಸನಿಯಾಗಿ ಬರ್ತದೆ ಸರ್ ವರ್ಷಕ್ಕೆ.
ಹ್ಞೂ ರೀ ಮೇವಿಗೆ ಅದಕ್ಕೆ ಸೌಟಿ ಮಾಡ್ತೀವಿ ರೀ. ಒಮ್ಮೆ ಗೊಬ್ಬರ ತೊಗೊಲಿಲ್ಲ ಅಂದ್ರೆ ಸ್ಟಾಕ್ ಬಿದ್ದಿರ್ತೈತೆ ರೀ. ನಾವು ಯಾವಾಗ ಕೇಳ್ತಾರೆ ಅವಾಗ ರೈತರು ಗೊಬ್ಬರ ಕೊಡ್ತಿರ್ತೀವಿ ರೀ. ಎಷ್ಟು ಮಂದಿ ಕೆಲಸ ಮಾಡ್ತೀರಿ ನೀವು? ನಾವು 4-5 ಮಂದಿ ಇದ್ದೀವಿ ನೋಡಿ ಸರ್. ಮನೆಯನ್ನಾರ ಮಾಡಿದ್ರಿ, ಯಾರು ಆಳಿಲ್ಲ, ಎಲ್ಲ ನಾವು ಮಾಡ್ತೀವಿ ಸರ್. ಏನೇನು ಮಾಡ್ತಾರೆ, ಯಾರ್ಯಾರು ನಾನು ನಮ್ಮ ತಮ್ಮ ಹಾಲು ಹಿಂಡ್ತೀವಿ ರೀ. ನಮ್ಮ ಹೆಣ್ಮಕ್ಳು ಹಾಲು ಹಿಂಡ್ತಾರೆ. ಮುಂಜಾನೆ ಲಸಿನಿಗೆ ಅದು ನಾವು ಇಬ್ಬರು ಅಣ್ಣ ತಮ್ಮ ಸಗಣಿ ಬೆಳಿತೀವಿ ರೀ. ಆಮ್ಯಾಗ ನಮ್ಮ ಹೆಣ್ಮಕ್ಳು ಬಂದು ನಮ್ಗೆ ಒಟ್ಟು ಕೈ ಕೊಡ್ತಾರೆ. 3 ಮಂದಿ ಇದು ಮಾಡ್ತೀವಿ ರೀ. ನಮ್ಮ ಅಪ್ಪಾರ ಊಟ ಮಾಡಿ ಬಂದು ಅವರು ದನ ಮೆಸ್ತಾರೆ. ಹೊಳ್ಳಿ ನಮ್ಮ ಅವ್ವಾರ ಮೊಮ್ಮಕ್ಳು ಕರ್ಕೊಳ್ಳೋದು. ಈಗ ಮನ್ಯಾಗ ಸ್ವಲ್ಪ ಹ್ಞೂ ರೀ ಮಾಡ್ಕೊತ ಈಗ ಇರ್ತಾರೆ. ಅವರು ಮೊದ್ಲು ಜಾಸ್ತಿ ಎಲ್ಲ ದುಡ್ದಾರಲ್ರಿ. ನಾವು ಈಗ ದುಡ್ಯಾಕೆ ಹಚ್ಚಾಗಿಲ್ಲ ರೀ ಅವ್ರಿಗೆ. ನೀವು ಆರಾಮಿರುವ, ಈಗ ಯಾಕೆ ಇಷ್ಟು ದಿವಸ ಕಷ್ಟಪಟ್ಟಿದ್ದಿ, ಇನ್ನು ಮುಂದೆ ನಾವು ಮಕ್ಕಳು ದೊಡ್ಡವರು, ನೀ ಯಾಕೆ ದುಡಿತಿದ್ದಿ ಅಂತಂದು ನಾವು ದುಡಿಯೋದು ಬಿಡಿಸಿವ್ರಿ ಸರ್. ಈಗ ನಾವು ವರ್ಷದ ಲೆಕ್ಕ ಮಾಡಿರಿ ಸರ, ಈ ತಿಂಗಳ 1.5 ಲಕ್ಷ 1.5 ಲಕ್ಷ ರೂಪಾಯಿ 2 ವರ್ಷನ್ಯಾಕೆ ಹಿಂಗೆ ದುಡಿತೀವಿ ರೀ. ಈ ಖರ್ಚು ಗಿರ್ಚು ತೆಗೆದ್ರೆ ಒಟ್ಟು ಒಬ್ಬೊಬ್ಬರಿಗೆ ನಾವು 4-5 ಮಂದಿ ಜನ ಕೆಲಸ ಮಾಡ್ತೀವಲ್ಲ, ಒಂದು 30,000 35,000 25,000 ರೂಪಾಯಿ ಸಾವಿಲ್ಲ ರೀ ಒಬ್ಬೊಬ್ಬರಿಗೆ ಪಗಾರ ಬೀಳುತ್ತೆ ಸರ್ ತಿಂಗಳಿಗೆ. ಈಗ ಯಾರ ಕೈಗೆ ಏನು ಕೆಲಸ ಇಲ್ಲಲ್ರಿ ಸರ್. ನಾವು ಸ್ವಂತ ದುಡಿತೀವಿ, ಸ್ವಂತ ಜೀವನ ಮಾಡ್ತೀವಲ್ಲ ರೀ. ಇದಾ ನಮಗೆ ಬೇಷ್ ಅನ್ಸೈತೆ ಸರ್. ನಾವು ಇನ್ನೂ ಒಂದು 10 ಎಮ್ಮೆಗಳು ತಂದು ಇನ್ನೂ 10 ಇದನ್ನು ಮಾಡಿ ಇದನ್ನು ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಇದೈತೆ ಸರ್. ಎಲ್ಲ ಪರಮಾತ್ಮ ಆಶೀರ್ವಾದ ಸರ, ತಂದೆ ತಾಯಿ ಆಶೀರ್ವಾದ. ಅವ್ರಲ್ಲಿದ್ದ ನಮ್ಗೆ ದೇವ್ರ ಶಕ್ತಿ ಕೊಟ್ಟಾನ. ನಾವು ದುಡಿತೀವಿ. ಇನ್ನೂ ನಮ್ಗೆ 10 ಮಂದಿಗೆ ಸಾಕಷ್ಟು ಶಕ್ತಿ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೊತೀನಿ ಸರ್ ನಾನು.